ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಸ್ಕೂಲ್ ಯೂನಿಫಾರ್ಮ್ ಇದು ಸ್ಕರ್ಟ್ ಸ್ಟಿಚಿಂಗ್ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಈ ಹುಡುಗಿ ಹಾಕ್ಕೊಂಡಿದ್ದಾಳಲ್ವ, ಇದೇ ಥರದ್ದು ಸ್ಕರ್ಟ್ ಆಯಿತಾ. ಹೇಗೆ ಸ್ಟಿಚ್ ಮಾಡೋದಂತ ಕಂಪ್ಲೀಟ್ ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಬಂದುಬಿಟ್ಟು ನೋಡ್ಬೋದು ನೀವಿಲ್ಲಿ. ಮೊದಲಿಗೆ ನಾವು ಉಂಟಲ್ಲ ಈ ಥರ ನಮ್ಮದು ಸ್ಕರ್ಟಿದ್ದು ಬಟ್ಟೆಗಳನ್ನು ಕಟ್ ಮಾಡಿ ರೆಡಿ ಇಟ್ಕೊಳ್ಬೇಕಾಯ್ತಾ. ನಾನಿವತ್ತು 2 ಸ್ಕರ್ಟನ್ನು ಸ್ಟಿಚ್ ಮಾಡಲಿಟ್ಟಿದ್ದೀನಿ. ಅದರಲ್ಲಿ ಒಂದು ಸ್ಕರ್ಟಿದ್ದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ನೋಡ್ಬೋದು ಇಲ್ಲಿ ಇದು ಮೇನ್ ಫ್ಯಾಬ್ರಿಕ್ ಆಯಿತಾ, ಲಂಗ ಸ್ಕರ್ಟಿದ್ದು ನೆರಿಗೆ ಮಾಡಲಿಕ್ಕೆ. ಅದಾದ ನಂತರ ಇದು ಪಾಕೆಟಿದ್ದು ಬಟ್ಟೆ, ನೆಕ್ಸ್ಟ್ ಇದು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್, ಮತ್ತು ಇದು ಸಣ್ಣದು ಬೆಲ್ಟಿಗೆ ಅಟ್ಯಾಚ್ ಮಾಡ್ತೇವಲ್ವ, ಸ್ಕೂಲಿದ್ದು ಬೆಲ್ಟ್ ಹಾಕಲಿಕ್ಕೆ, ಅದು ಮಾಡಲಿಕ್ಕೆ. ಮತ್ತು ಇದು ಬಂದುಬಿಟ್ಟು ಬೆಲ್ಟ್ ಪಟ್ಟಿ ಆಯಿತಾ, ಫ್ರಾಕಿದ್ದು ಬೆಲ್ಟ್ ಪಟ್ಟಿ ದೊಡ್ಡದು. ಇದು ಸಣ್ಣದು ಬಂದುಬಿಟ್ಟು ಸ್ಕೂಲಿದ್ದು ಬೆಲ್ಟ್ ಹಾಕಲಿಕ್ಕೆ ಒಂದು ಅಟ್ಯಾಚ್ ಮಾಡ್ತಾರಲ್ವ, ಅದು ಮಾಡಲಿಕ್ಕೆ. ಅದಾದಮೇಲೆ ನಾವೀಗ ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಬೆಲ್ಟಿದ್ದು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಆಯಿತಾ, ಸಪೂರದ್ದು. ಅದು ಸಣ್ಣ ಸಣ್ಣದು 2 ಪೀಸ್ ಇದ್ದದ್ರಿಂದ ನಾನು ಅದು ಜಾಯಿಂಟ್ ಮಾಡ್ಕೊಳ್ತೇನೆ ಆಯಿತಾ. ನೋಡ್ಬೋದು ನೀವು ಇಲ್ಲಿ ಈ ರೀತಿ. ಅದಾದ ನಂತರ 1 ಬೈ 1 ಬಟ್ಟೆನ ಕೊಡ್ತಾ ಹೋಗಬೇಕು, ಆಗ ಬೇಗ ಬೇಗ ಫ್ರಾಕ್ ಸ್ಟಿಚ್ ಮಾಡಿ ಆಗ್ತದೆ. ಇಲ್ಲಾಂದರೆ ನಮಗೆ ಟೈಮ್ ಹಾಳಾಗ್ತದೆ ಮತ್ತು ಲೇಟ್ ಆಗ್ತದೆ. ಹಾಗಾಗಿ ನೋಡಿ ಈ ಥರ ಅದು ಸಣ್ಣದು ಆದ ನಂತರ ನೆಕ್ಸ್ಟ್ ಈಗ ದೊಡ್ಡದು ಬೆಲ್ಟ್ ಪಟ್ಟಿ ಇದೆ ಅಲ್ವಾ, ಸೊಂಟದ್ದು, ಅದನ್ನು ಸ್ಟಿಚ್ ಮಾಡಬೇಕು. ನನಗೆ ಇದರಲ್ಲಿ ಬಟ್ಟೆ ತುಂಬ ಕಮ್ಮಿ ಇರೋದ್ರಿಂದ ನಾನು ತುಂಬ ಜಾಯಿಂಟ್ ಮಾಡಿ ಬೆಲ್ಟ್ ಪಟ್ಟಿ ಎಲ್ಲ ರೆಡಿ ಮಾಡಿದ್ದೀನಿ ಆಯಿತಾ. ಯಾಕೆಂದರೆ ಗೊತ್ತಿಲ್ಲ, ಈ ಸಲ ಹೀಗೆ ಬಂದಿದೆ ಯೂನಿಫಾರ್ಮಲ್ಲಿ. ಒಂದೊಂದು ಮಕ್ಕಳಿಗೆ ಸರಿ ಬಟ್ಟೆ ಸಿಕ್ಕಿದೆ, ಒಂದೊಂದು ಮಕ್ಕಳಲ್ಲಿ ಬಟ್ಟೆ ಚಿಕ್ಕದು ಬಂದಿದೆ. ಹಾಗಾಗಿ ನೋಡಿ ಈ ಥರ. ಅದಾದ ನಂತರ ಸಣ್ಣದು ಬೆಲ್ಟ್ ಪಟ್ಟಿನ ಇದು ಮಾಡ್ತೇವಲ್ವ ಬೆಲ್ಟ್ ಅಟ್ಯಾಚ್ ಮಾಡಲಿಕ್ಕೆ, ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸಹ ಮಾಡ್ಬೋದು. ಬಟ್ ಫೋಲ್ಡ್ ಮಾಡಿ ಮಾಡಿದ್ರೆ ದಪ್ಪ ಆಗುತ್ತೆ. ಹಾಗಾಗಿ ನನಗೆ ಜಸ್ಟ್ 2 ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕ್ತೇನೆ. ಇದು ನಾವು ಬ್ಲೌಸಿಗೆಲ್ಲ ಹಿಂದೆ ಕಟ್ಟಲಿಕ್ಕೆ ಮಾಡ್ತೇವಲ್ವ, ತಿರುಗಿಸ್ಕೊಂಡು ಆ ಟೈಪಲ್ಲಿ ಇದನ್ನು ತಿರುಗಿಸ್ಕೊಳ್ಬೇಕಾಯ್ತಾ. ಈಗ ಜಸ್ಟ್ 1-2 ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದರೆ ಆಯಿತು. ಮತ್ತು ಅದನ್ನು ನಾವು ಟರ್ನ್ ಮಾಡ್ಕೊಳ್ಬೇಕು ಆಯಿತಾ. ಟರ್ನ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣ ಪೀಸಸ್ನ ಅಟ್ಯಾಚ್ ಮಾಡಬೇಕು. ನಾನಿಲ್ಲಿ ಒಟ್ಟಿಗೆ 5 ಪೀಸನ್ನು ಅಟ್ಯಾಚ್ ಮಾಡ್ತೇನೆ ಆಯಿತಾ. ಅದಾದಮೇಲೆ ಇದು ಬ್ಯಾಕ್ ಪಾರ್ಟ್ ಆಯಿತಾ. ಈಗ ಬ್ಯಾಕ್ ಪಾರ್ಟಿಗೆ ಸ್ಟಿಚಿಂಗನ್ನು ಹಾಕೋಣ. ನೋಡಿ ಈ ರೀತಿ ಅದು ಬ್ಯಾಕ್ ಪಾರ್ಟಿದ್ದು ಹೇಗೆ ನೆಕ್ಕನ್ನು ಕಟ್ ಮಾಡಿದ್ದೀವಲ್ವ, ಅದೇ ಶೇಪಲ್ಲಿ ಅದಕ್ಕೆ ಸ್ಟಿಚಿಂಗನ್ನು ಹಾಕೋಣ. ನೀವು ನೋಡ್ಬೋದು ಇಲ್ಲಿ. ಈಗ ಬ್ಯಾಕ್ ಪಾರ್ಟಿದ್ದು ಸ್ಟಿಚಿಂಗನ್ನು ಹಾಕಿ ಆಯಿತು. ಅದು ನೆಕ್ ಹೇಗೆ ಇದೆ ನೋಡಿ, ಅದೇ ರೀತಿ ಅದಕ್ಕೆ ಸ್ಟಿಚಿಂಗನ್ನು ಹಾಕಿ ಆಯಿತು. ಇನ್ನು ಅದಕ್ಕೆ ನೋಡಿ ಈ ರೀತಿ ಕಾಣ್ತದಲ್ವಾ. ನೋಡಿ ಇನ್ನು ಸೈಡಿಗೆ ಸ್ಟಿಚಿಂಗನ್ನು ಹಾಕೋಣ ಆಯಿತಾ. ಅದರದ್ದು ಸೈಡಿಗೆ 2 ಬದಿಯಲ್ಲಿ ಕೂಡ ಕರೆಕ್ಟಾಗಿ ಸೈಡ್ ಸ್ಟಿಚ್ ಹಾಕಬೇಕು. ನೋಡ್ಬೋದು ನೀವಿಲ್ಲಿ ಅದರದ್ದು ಸೈಡ್ ಸ್ಟಿಚ್ ಕೂಡ ಹಾಕಿ ಆಯಿತು. ಅಂದರೆ ನಾನು ಮಿಷಿನಲ್ಲೇ ಇಟ್ಟಿದ್ದೀನಿ, ಬಟ್ಟೆನ ತೆಗೆದಿಲ್ಲ. ಹಾಗಾಗಿ ಅದು ನೋಡ್ಬೋದು ನೀವಿಲ್ಲಿ. ಈಗ ಬ್ಯಾಕ್ ಪಾರ್ಟಿಗೆ ನಾನು ಸೈಡಲ್ಲಿ ಕೂಡ ಸ್ಟಿಚ್ ಹಾಕಿ ಆಯ್ತಲ್ವ, ನಿಮಗೆ ಕಾಣ್ತದೆ ನೋಡಿ ವಿಡಿಯೋದಲ್ಲಿ ಕ್ಲಿಯರಾಗಿ. ಅದಾದ ನಂತರ ಈಗ ನಾವು ಫ್ರಂಟ್ ಪಾರ್ಟಿಗೆ ಕೂಡ ಅದೇ ರೀತಿ ಸ್ಟಿಚ್ಚನ್ನು ಹಾಕಲಿಕ್ಕೆ ಉಂಟು. ನೋಡ್ಬೋದು ನಾನಿಲ್ಲಿ ಏನು ಮಾಡ್ತೇನೆ ಅಂದರೆ 1 ಬೈ 1 ಬಟ್ಟೆನ ಕೊಡ್ತೇನೆ, ಥ್ರೆಡನ್ನು ಕಟ್ ಮಾಡಿ ತೆಗಿಲಿಕ್ಕೆ ಹೋಗಲ್ಲ. ಈಗ ಹೇಗೆ ಬ್ಯಾಕಿದ್ದು ನಾವು ಹಾಕಿದ್ವಲ್ಲ ಅದೇ ರೀತಿ ಫ್ರಂಟ್ ಪಾರ್ಟಿಗೆ ಕೂಡ ನಾವು ಸ್ಟಿಚ್ಚನ್ನು ಹಾಕಬೇಕು. ಆ ಟೈಮಲ್ಲಿ ಒಂದು ನಾವು ಕರೆಕ್ಟಾಗಿ ಗಮನಿಸಬೇಕು, ಶೋಲ್ಡರ್ ಆಯಿತಾ. ಎರಡರದ್ದು ಶೋಲ್ಡರಲ್ಲಿ ಒಂದೇ ಟೈಪ್ ಬರಬೇಕು. ನೋಡಿ ಈ ಥರ ಮೇಲ್ಗಡೆ ಒಂದು ಸ್ಟಿಚ್ ಹಾಕಿದ್ದೀವಲ್ಲ ಫಸ್ಟ್, ಅದನ್ನು ಅದರ ಮೇಲೆ ಇಟ್ಟು ಕರೆಕ್ಟಾಗಿ ಎಲ್ಲಿಗೆ ದಾರ ಬರ್ತದೆ ಅಂತ ನೋಡಿಕೊಂಡು ಅಲ್ಲಿಗೆ ಅದರ ಸ್ಟಿಚ್ ಕೂಡ ತನ್ನಿ ಆಯಿತಾ. ನಾವು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಸರಿಯಾಗಿ ಮಾಡ್ಕೊಂಡಿರೋದ್ರಿಂದ ನಂದು ಕರೆಕ್ಟಾಗಿಯೇ ಬಂದಿದೆ. ಹೇಳೋಕ್ಕಾಗಲ್ಲ, ಒಮ್ಮೊಮ್ಮೆ ಒಂಚೂರು ಹೆಚ್ಚು ಕಮ್ಮಿ ಆಗಿರುತ್ತೆ. ಹಾಗಾಗಿ ಈ ಥರ ಒಂದು ಫಸ್ಟಿಗೆ ಚಕ್ಕನ್ನು ಮಾಡಿಬಿಡಿ ಆಯಿತಾ. ಅಂದರೆ ಇದು ತಿರುಗಿಸ್ತೇವಲ್ವ, ಹಾಗಾಗಿ ಪುನಃ ಮತ್ತೆ ಅದು ಸರಿ ಬರಲ್ಲ ಅಟ್ಯಾಚ್ ಮಾಡುವಾಗ ಶೋಲ್ಡರ್. ಹಾಗಾಗಿ ನಂದು ಇವಾಗ ಅದು ಕರೆಕ್ಟಾಗಿಯೇ ಇದೆ ನೋಡಿ. ಅದೇ ಥರ ಈಗ ಇದಕ್ಕೆ ಕೂಡ ಸೈಡ್ ಸ್ಟಿಚ್ಚೆಲ್ಲ ಹಾಕಿ ಆಯಿತು ನಾನು. ಇನ್ನು ನಾವೇನು ಮಾಡಬೇಕಪ್ಪ ಅಂದರೆ ಇದನ್ನು ತಿರುಗಿಸ್ಕೊಳ್ಬೇಕಾಯ್ತಾ. ನೋಡಿ ಈ ರೀತಿ ಅದನ್ನು ತಿರುಗಿಸ್ಕೊಳ್ಬೇಕು ನೀಟಾಗಿ. ತಿರುಗಿಸ್ಕೊಂಡಾದಮೇಲೆ ನೋಡಿ ಈಗ ಇನ್ನೊಂದು ಅದು ತಿರುಗಿಸ್ಕೊಂಡು ಸೈಡಲ್ಲಿ ಇಟ್ಟಿದ್ದೀನಿ ಒಂದು. ಈಗ ನೆಕ್ಸ್ಟ್ ಇನ್ನೊಂದು ಏನು ಸ್ಟಿಚ್ ಮಾಡ್ತೀನಪ್ಪ ಅಂದರೆ ನಾನು ಮಿಷಿನಲ್ಲಿ ಈಗ ಬೆಲ್ಟ್ ಪಟ್ಟಿ ಆಯಿತಾ. ಬೆಲ್ಟ್ ಪಟ್ಟಿಯನ್ನು ಈ ರೀತಿ 3/4 ಇಂಚಿಗೆ ಒಂದು ಫೋಲ್ಡನ್ನು ಮಾಡಿಕೊಂಡು ಸ್ಟಿಚಿಂಗಿಗೆ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಒಂಚೂರು ಸ್ವಲ್ಪ ಸ್ಟಿಚ್ ಹಾಕಿ ಸ್ಟಾಪ್ ಮಾಡ್ತೀನಿ. ಯಾಕೆಂದರೆ ನಮಗೆ ಫ್ರಂಟ್ ಪಾರ್ಟಿದ್ದು ಬಟ್ಟೆ ತೆಗಿಲಿಕ್ಕೋಸ್ಕರ. ನೋಡಿ ಈ ಥರ ಹಾಗೆ ಒಂದು ಬಟ್ಟೆಯನ್ನು ಕೊಟ್ಟು ಅಲ್ಲಿ ಕೊಟ್ಟಿರುವಂಥ ಬಟ್ಟೆಯನ್ನು ತೆಗಿಬೇಕು. ಆಗ ನಮಗೆ ದಾರ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ನೋಡ್ಬೋದು. ಅದಾದ ನಂತರ ಅದನ್ನು ಕೂಡ ತಿರುಗಿಸ್ಕೊಂಡಿದ್ದೀನಿ ನಾನು. ಈ ರೀತಿ ಬಂದಿದೆ ಅದು ನೀಟಾಗಿ ನೋಡಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ 2 ಕೂಡ ಈಗ ನಮ್ಮದು ಟರ್ನ್ ಮಾಡ್ಕೊಂಡು ಆಗಿದೆ.
ಇನ್ನು ಅದಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕಲಿಕ್ಕೆ ಉಂಟು ಹೊರಗಡೆ ಕಾಣುವ ರೀತಿಯಲ್ಲಿ. ನಾವೀಗ ಟರ್ನ್ ಮಾಡ್ಕೊಂಡಾಗಿದೆ ಅಲ್ವಾ, ನೋಡಿ ಇದು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡೂ ಕೂಡ ರೆಡಿ ಇದೆ ಅಲ್ವಾ. ಈಗ ನಾವೇನು ಮಾಡೋಣ ಅಂದರೆ ಇದನ್ನು ಸೈಡಿಗೆ ಇಟ್ಬಿಡೋಣ. ಈ ರೀತಿ ಇಟ್ಬಿಟ್ಟು ನೆಕ್ಸ್ಟ್ ನಾವೀಗ ಸ್ಟಿಚ್ಚಿಂಗಲ್ಲಿ ಇಟ್ಟಿದ್ವಲ್ವ ಸ್ವಲ್ಪ ಸ್ಟಿಚ್ ಮಾಡಿ ಬೆಲ್ಟ್ ಪಟ್ಟಿ, ಅದನ್ನೊಂದು ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಅದಕ್ಕೆ ಒಂದು ಸ್ಟ್ರೈಟಾಗಿ ಸ್ಟಿಚ್ ಹಾಕಿ ಅದು ಕಂಪ್ಲೀಟ್ ಮಾಡ್ಕೊಂಡಾಯಿತು. ಅದಾದಮೇಲೆ ಬ್ಯಾಕ್ ಮತ್ತು ಫ್ರಂಟಿಗೆ ಕೂಡ ನಾನು ಸೈಡ್ ಸ್ಟಿಚ್ಚನ್ನು ಹಾಕಿದ್ದೀನಿ, ನೀವು ನೋಡ್ಬೋದು. ಸೈಡ್ ಸ್ಟಿಚ್ಚಿದೆಲ್ಲ ವೀಡಿಯೋನ ಮಾಡಿಲ್ಲ, ಯಾಕೆಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ. ನೋಡಿ ಬೆಲ್ಟ್ ಪಟ್ಟಿ ಕೂಡ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಇದು ಕೂಡ ಆಗಿದೆ. ಮತ್ತು ಈಗ ಬೆಲ್ಟ್ ಪಟ್ಟಿಯಲ್ಲಿ ಈ ಥರ ಸ್ವಲ್ಪ ಮಡಚಬೇಕು ಆಯಿತಾ. ಅರ್ಧ ಇಂಚಿದ್ದು 2 ಫೋಲ್ಡನ್ನು ಮಾಡಿ ಹೀಗೆ ಸ್ಟಿಚ್ ಮಾಡಬೇಕು ಎರಡು ಬದಿಯಲ್ಲಿ ಕೂಡ. ಇದು ಬೆಲ್ಟ್ ಪಟ್ಟಿಗೆ ಆಯಿತಾ. ನೋಡಿ ಫ್ರಂಟ್ ಮತ್ತು ಬ್ಯಾಕ್ ಇದು ಕೂಡ ಸೈಡ್ ಸ್ಟಿಚ್ ಆಯಿತು. ಬೆಲ್ಟ್ ಪಟ್ಟಿಯಲ್ಲಿ ಎರಡೂ ಸೈಡಲ್ಲಿ ಕೂಡ ಅರ್ಧ ಇಂಚನ್ನು 2 ಸಲ ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡಬೇಕು ಆಯಿತಾ. ಅಂದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ, ಹಾಗಾಗಿ ನಾನು ಎಲ್ಲ ಇದರದ್ದು ಸೈಡ್ ಸ್ಟಿಚ್ಚಿದ್ದು ವೀಡಿಯೋನ ಮಾಡಿಲ್ಲ, ಏನು ತಿಳ್ಕೊಳಿಕ್ಕೆ ಹೋಗಬೇಡಿ. ಈಗ ನೋಡಿ ಇದಾಯ್ತಲ್ವ. ಈಗ ಇದೆಲ್ಲ ಆದಮೇಲೆ ಇದನ್ನು ತೆಗೆದ್ಬಿಡೋಣ ನಾವು ಸೈಡಿಗೆ. ಇನ್ನು ನಮ್ಮದು ಪಾಕೆಟ್ ಸ್ಟಿಚ್ ಆಯಿತಾ. ನೋಡ್ಬೋದು ನೀವಿಲ್ಲಿ ಪಾಕೆಟ್ ಸ್ಟಿಚ್ಚನ್ನು ಮಾಡಲಿಕ್ಕೆ ಮೊದಲಿಗೆ ನಾವಿಲ್ಲಿ ಈ ಥರ ಒಂದು ಕ್ರಾಸ್ ಆಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ. ಈಗ ಇದಕ್ಕೆ ಬಟ್ಟೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಕೂಡ ಅದು ಈ ಟೈಮಲ್ಲಿ ನಾವು ಕರೆಕ್ಟ್ ಮಾಡ್ಕೊಳ್ಬೇಕು. ನೋಡ್ಬೋದು ನೀವಿಲ್ಲಿ ಕ್ರಾಸಾಗಿ ಲೈನನ್ನು ಹಾಕಿ ಅದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕಿಬಿಡಿ. ಸ್ಟಿಚ್ ಹಾಕಿ ಆದಮೇಲೆ ತಿರುಗಿಸ್ಕೊಂಡ ನಂತರ ಇದು ಈ ರೀತಿ ರೆಡಿ ಆಗುತ್ತೆ ಆಯಿತಾ ಪಾಕೆಟ್. ಈಗ ಅದನ್ನು ಏನು ಮಾಡಬೇಕಪ್ಪ ಅಂದರೆ ನಮ್ಮದು ಫ್ರಾಕಿದು ಬಟ್ಟೆ ಇದೆ ಅಲ್ವಾ, ಆ ಬಟ್ಟೆಯ ಮೇಲೆ ಈ ರೀತಿ ಇಡಬೇಕು. ಒಂದು ಪದರ ಬಟ್ಟೆ ಕೆಳಗೆ ಇರಬೇಕು, ಇನ್ನೊಂದು ಪದರ ಬಟ್ಟೆ ಮೇಲೆ ಇರಬೇಕು ಆಯಿತಾ. ನೋಡಿ ಈ ರೀತಿ ಜೋಡಿಸ್ಕೊಳ್ಳಿ. ಮೇಲ್ಗಡೆಯಿಂದ 1 ಇಂಚ್ ಬಟ್ಟೆನ ಬಿಡಬೇಕು, ಆನಂತರ ಕೆಳಗಡೆಯಿಂದ ಪಾಕೆಟನ್ನು ಸ್ಟಿಚ್ ಮಾಡಬೇಕು. 2 ಪದರಕ್ಕೆ ಕೂಡ ನೀವು ನೋಡ್ಬೋದು ಇಲ್ಲಿ 2 ಪದರಕ್ಕೆ ಕೂಡ ಸ್ಟಿಚ್ ಮಾಡಿ ಆಗಿದೆ ನಂದು. ಅದಾದಮೇಲೆ ಇಲ್ಲಿ ಮೂಲೆಯಲ್ಲಿ ಕರೆಕ್ಟಾಗಿ ಒಂದು ಬೆರಳನ್ನು ಟೈಟಾಗಿ ಹಿಡೀರಿ, ಹಿಡಿದು ಬಟ್ಟೆಯನ್ನು ಸೈಡ್ ಮಾಡಿ ಈಗ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಿ ಆಯಿತಾ. ನೋಡಿ ಅಲ್ಲಿ ಮೂಲೆಯಿಂದ ಅಲ್ಲಿ ಒಂದು ಲಾಕನ್ನು ಮಾಡಿ ರಫ್ ಮಾಡಿಬಿಟ್ಟು ಮತ್ತು ಸ್ಟ್ರೈಟಾಗಿ ಸ್ಟಿಚ್ ಹಾಕಿ ಆಯಿತಾ. ಫುಲ್ ಎಂಡಿಂಗ್ವರೆಗೆ ಹೋಗಿ ಮತ್ತು ಅಲ್ಲೇ ಕೂಡ ಲಾಕ್ ಮಾಡಿ ಬಟ್ಟೆನ ತಿರುಗಿಸ್ಕೊಂಡು ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ಥರ. ಇದು ಪಾಕೆಟ್ ಸ್ಟಿಚ್ ಮಾಡೋದು ತುಂಬಾ ಈಸಿ ಇದೆ ಆಯಿತಾ. ಮಧ್ಯದಲ್ಲಿ ಬಟ್ಟೆನ ಇಡಬೇಕು, ಕೆಳಗೆ ಒಂದು ಪದರ ಬಟ್ಟೆ, ಮೇಲ್ಗಡೆ ಒಂದು ಪದರ ಬಟ್ಟೆ ಬರಬೇಕು. ನೋಡಿ ಅದಾದಮೇಲೆ ಒಂದು ಸೈಡಿಂದ ಎಂಡ್ವರೆಗೆ ಬರಬೇಕು ಆಯಿತಾ ಪಾಕೆಟಿದ್ದು. ಒಬ್ಬೊಬ್ಬರು ಒಂದೊಂದು ಟೈಪಲ್ಲಿ ಪಾಕೆಟ್ ಸ್ಟಿಚ್ಚನ್ನು ಮಾಡ್ತಾರೆ. ನಾನು ಈ ಥರ ತುಂಬಾ ಈಸಿಯಾಗಿ ಸ್ಟಿಚ್ಚನ್ನು ಮಾಡ್ತೀನಿ, ಅದನ್ನೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಆಯಿತಾ. ಈಗ ನೋಡ್ಬೋದು ಪಾಕೆಟಿದ್ದು ಸ್ಟಿಚ್ ಎಲ್ಲ ಆಗಿದೆ ಅಲ್ವಾ ನಮ್ಮದು. ನೋಡಿ ಈ ಥರ ಇದು ಪಾಕೆಟ್ ಎಲ್ಲ ಈಗ ಸ್ಟಿಚ್ ರೆಡಿ ಆಗಿದೆ ನಮಗೆ. ನೋಡ್ಬೋದು ನೀವು ಇಲ್ಲಿ ಈ ಥರ ಟರ್ನ್ ಮಾಡಿಕೊಂಡಾಗ ಈ ರೀತಿ ಪಾಕೆಟ್ ಕಾಣುತ್ತೆ. ಇನ್ನು ಅದನ್ನು ನಮಗೆ ಅಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಲಿಕ್ಕೆ ಉಂಟು, ಅದು ಆಮೇಲೆ ಮಾಡೋಣ. ಇವಾಗ ಇದಿಷ್ಟ ಆಯ್ತಲ್ವಾ. ಇದು ತುಂಬಾ ಈಸಿಯಾಗಿ ನಾನು ಸ್ಟಿಚ್ ಮಾಡ್ತೇನೆ, ಮತ್ತು ಬೇರೆಯವರದ್ದು ಕೂಡ ತುಂಬ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಆಯಿತಾ ಸ್ಟಿಚ್ಚಿಂಗು. ನೋಡಿ ಈ ಥರ. ಅದಾದಮೇಲೆ ನಾವು ಏನನ್ನು ಮಾಡಬೇಕಂದ್ರೆ ಬಟ್ಟೆನ ಈ ರೀತಿ ಬಿಡಿಸ್ಕೊಂಡು ಬೆಲ್ಟ್ ಪಟ್ಟಿನ ತಗೊಳ್ಬೇಕು. ಬೆಲ್ಟ್ ಪಟ್ಟಿನ 1 ರಿಂದ 1.5 ಇಂಚ್ ಈ ಥರ ಬಿಟ್ಬಿಟ್ಟು ಅದ್ರ ಮೇಲೆ ಈಗ ನಾವು ತೆಗೊಂಡಿರುವಂಥ ಫ್ರಾಕಿದ್ದು ಬಟ್ಟೆಯನ್ನು ಇಟ್ಟು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಈ ರೀತಿ ನೆರಿಗೆಗಳನ್ನು ಮಾಡ್ಕೊಳ್ಬೇಕಾಯ್ತಾ. ನೋಡಿ ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ. ನಾನು ಇದಕ್ಕೆ ಹೀಗೆ ನಾರ್ಮಲ್ ಟೈಪಲ್ಲಿ ನೆರಿಗೆಯನ್ನು ಮಾಡ್ತಾಯಿದ್ದೀನಿ. ನಾನು ಕೆಲವು ಫ್ರಾಕ್ಗೆ ಬಾಕ್ಸ್ ಫೋಲ್ಡಿಂಗಲ್ಲಿ ನೆರಿಗೆ ಬರ್ತದಲ್ವ, ಅದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ಅಂದರೆ ಅದು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಬಟ್ ಎಲ್ಲ ಟೈಪಲ್ಲಿ ಕೂಡ ಮಾಡ್ಬೋದು, ಅದು ನಿಮ್ಮ ಚಾಯ್ಸ್ ಆಯಿತಾ. ಇದು ನಾರ್ಮಲ್ ಆಯಿತಾ, ಎಲ್ಲರೂ ಮಾಡೋ ಟೈಪ್ ಇದು. ಅದಾದಮೇಲೆ ಒಂದು ಗಮನಿಸಬೇಕಪ್ಪ ಅಂದರೆ ಏನು ಗೊತ್ತಾ, ಇಲ್ಲಿ ನೋಡಿ ಬೆಲ್ಟಿದ್ದು ಮಧ್ಯಭಾಗನ ನಾವು ಗುರುತು ಮಾಡ್ಕೊಳ್ಬೇಕು. ಆ ಮಧ್ಯಭಾಗಕ್ಕೆ ತಂದುಬಿಟ್ಟು ನಮ್ಮ ಪಾಕೆಟಿದ್ದು ಮೇನ್ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡಬೇಕಾಯ್ತಾ. ಪಾಕೆಟಿದ್ದು ಬದಿಯಲ್ಲಿ ಇನ್ನೂ ಸ್ಟಿಚ್ ಹಾಕಿರಲಿಲ್ಲ ಅಲ್ಲ, ಆಗ ನಾವು ಅದನ್ನು ಈಗ ಹಾಕೊಂಬಿಡೋಣ. ಅದು ನೀವು ಆಗಲೇ ಕೂಡ ಕಂಪ್ಲೀಟ್ ಮಾಡ್ಬೋದು ಮತ್ತು ಈಗ ಕೂಡ ಹಾಕ್ಬೋದು, ಅದರದ್ದು ಏನಿದೆಯಿಲ್ಲ ಆಯಿತಾ. ನೋಡಿ ಈ ಥರ ಅದಕ್ಕೆ ಕಂಪ್ಲೀಟಾಗಿ ಸ್ಟಿಚ್ ಹಾಕ್ಬಿಡಿ. ಮತ್ತು ಬೆಲ್ಟಿಗೆ ನಾವು ನೆರಿಗೆಯನ್ನು ಸ್ಟಾರ್ಟ್ ಮಾಡುವಾಗ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಅದರ ಮಧ್ಯಭಾಗಕ್ಕೆ ಒಂದು ಪಾಯಿಂಟನ್ನು ಮಾಡಿರಿ ಆಯಿತಾ. ಅದು ನಮಗೆ ಈಗ ಯೂಸ್ಫುಲ್ ಆಗುತ್ತೆ ಈ ಟೈಮಲ್ಲಿ, ಪಾಕೆಟ್ ಟೈಮಲ್ಲಿ. ನೀವು ನೋಡ್ಬೋದು ಇಲ್ಲಿ ಈಗ ಪಾಕೆಟ್ ರೆಡಿ ಇದೆ ಅಲ್ವಾ. ನೋಡಿ ಬೆಲ್ಟಿದ್ದು ಮಧ್ಯಭಾಗಕ್ಕೆ ನಾನೊಂದು ಮಾರ್ಕನ್ನು ಮಾಡಿದ್ದೀನಿ, ಅಲ್ಲಿಗೆ ತಂದುಬಿಟ್ಟು ಪಾಕೆಟಿದ್ದು ಸ್ಟಿಚ್ಚನ್ನು ಇಡ್ತಾಯಿದ್ದೀನಿ. ನೋಡಿ ಈ ಥರ ನನಗೆ ಇನ್ನೊಂದು ನೆರಿಗೆ ಸಿಗ್ತದೆ ಅಲ್ಲಿಗೆ, ಹಾಗಾಗಿ ಈ ರೀತಿ ಒಂದು ನೆರಿಗೆಯನ್ನು ತೆಗೆದು ನಾನು ಅದಕ್ಕೆ ಕರೆಕ್ಟಾಗಿ
ಮಧ್ಯ ಪಾಯಿಂಟಿಗೆ ಸ್ಟಿಚ್ಚನ್ನು ಹಾಕ್ತೇನೆ. ಪಾಕೆಟನ್ನು ಇಟ್ಟು ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ನೋಡಿ ಈಗ ಒಂದು ಸೈಡಲ್ಲಿ ನಾವು ನೆರಿಗೆನ ನಮ್ಮ ಸೈಡ್ ಮಡಚ್ಕೊಂಡು ಹೋದರೆ, ನೆಕ್ಸ್ಟ್ ಈಗ ಪಾಕೆಟನ್ನು ಅಟ್ಯಾಚ್ ಮಾಡಿ ಪಾಕೆಟಿದ್ದು ಅಲ್ಲಿಗೆ ಸ್ಟಿಚ್ ಆದಮೇಲೆ ಇನ್ನು ಉಲ್ಟ ನೆರಿಗೆನ ಮಡಚಬೇಕು. ನೋಡ್ಬೋದು ನೀವು ಈ ರೀತಿ ಒಂದು ಸಲ ನಮ್ಮ ಸೈಡ್ ಮಡಚಿದರೆ ಇನ್ನೊಂದು ಸಲ ಆ ಸೈಡ್ ಮಡಚಬೇಕು. ಆಗ ಅದು ಕರೆಕ್ಟಾಗಿ ಬರ್ತದೆ ಫ್ರಾಕಲ್ಲಿ. ಹಾಗಾಗಿ ನೋಡಿ ಈ ರೀತಿ ಬೆಲ್ಟಿದು ಮಧ್ಯ ಭಾಗಕ್ಕೇ ಪಾಕೆಟ್ ಬರಬೇಕಾಯ್ತಾ, ಇಲ್ಲದಿದ್ದರೆ ಅದು ಆಚೆ ಈಚೆ ಆಗುತ್ತೆ, ಸರಿ ಆಗಲ್ಲ. ನೋಡಿ ಅದಾದಮೇಲೆ ಇದೇ ರೀತಿ ನೆರಿಗೆಯನ್ನು ಮಾಡಿ ಫುಲ್ ಫ್ರಾಕಿಗೆ ನಾವು ಕಂಪ್ಲೀಟ್ ಮಾಡಬೇಕು. ಈಗ ನಾನು ನೆರಿಗೆನ ಮಾಡ್ತಾ ಇದ್ದೀನಲ್ಲ, ಇದು ಫ್ರಂಟ್ ಪಾರ್ಟಿಗೆ ಬರುತ್ತೆ ಆಯಿತಾ. ಪಾಕೆಟ್ ರೈಟ್ ಸೈಡಿಗೆ ಬಂದರೆ ಇದು ಫ್ರಂಟಿಗೆ ಬರುತ್ತೆ. ನೋಡಿ ಇದೇ ರೀತಿ ಕಂಪ್ಲೀಟ್ ಮಾಡಿ ಎಂಡಿಂಗಿಗೆ ಬಂದು ನಾನು ಎಂಡಿಗೆ ಬರುವಾಗ ಉಂಟಲ್ಲ 1 ರಿಂದ 2 ಇಂಚಸ್ ನಮಗೆ ಬೆಲ್ಟ್ ಪಟ್ಟಿ ಹೊರಗಡೆ ಸಿಕ್ಕಿದರೆ ಸಾಕು ಆಯಿತಾ. ಎರಡೂ ಸೈಡಲ್ಲಿ ಕೂಡ ಅಷ್ಟೇ ಸಾಕಾಗುತ್ತೆ. ಯಾಕೆಂದರೆ ಆಮೇಲೆ ನಮಗೆ ಬಟನ್ಸನ್ನು ಅಟ್ಯಾಚ್ ಮಾಡಬೇಕಲ್ವ ಸೊಂಟದ ಹತ್ತಿರ, ಹಾಗಾಗಿ ಅಷ್ಟು ಬಟ್ಟೆ ಎರಡೂ ಸೈಡಲ್ಲಿ ಸಹ ಬಿಟ್ಕೊಳ್ಳಿ ಆಯಿತಾ. ನೋಡ್ಬೋದು ನೀವಿಲ್ಲಿ ಈ ರೀತಿ ನಮ್ಮದು ನೆರಿಗೆ ಮಾಡಿಕೊಂಡು ರೆಡಿಯಾಗಿದೆ ಫ್ರಾಕ್. ಅದಾದಮೇಲೆ ಈ ರೀತಿ ತಿರುಗಿಸ್ಕೊಳ್ಳಿ. ಆಮೇಲೆ ಬೆಲ್ಟ್ ಪಟ್ಟಿ ಇದೆಯಲ್ಲ ಅದನ್ನು ನೋಡಿ ಈ ರೀತಿ ಆಯಿತಾ. ಬೆಲ್ಟ್ ಪಟ್ಟಿಯನ್ನು ನಾವು ಒಂದು ಸ್ಟಿಚ್ ಹಾಕಿದ್ದೀವಲ್ವ ಆ ಬದಿಯನ್ನು ಇದರ ಮೇಲೆ ಇಟ್ಕೊಂಡು ಹೀಗೆ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಬೇಕು. ನೀವು ನೋಡ್ಬೋದು ಇಲ್ಲಿ ಈ ರೀತಿ ನೋಡಿ, ಹೀಗೆ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಿ ಆಯಿತು ನಾನು. ಆದಮೇಲೆ ಇದೀಗ ಈ ರೀತಿ ಕಾಣ್ತಾ ಇದೆ ನೋಡಿ. ಈ ರೀತಿ ಫೋಲ್ಡ್ ಮಾಡಿದ್ರೆ ಅವರದಿಷ್ಟು ಸೊಂಟದಲ್ಲಿ ಸಿಗ್ತಾನೆ ಆಯಿತಾ. ಈಗ ಅದನ್ನು ಡಬಲ್ ಫೋಲ್ಡನ್ನು ಮಾಡಿಕೊಂಡು ಮಧ್ಯ ಪಾಯಿಂಟನ್ನು ತೆಗಿಬೇಕು. ನೋಡಿ ಈ ರೀತಿ ಡಬಲ್ ಫೋಲ್ಡನ್ನು ಮಾಡಿಕೊಂಡು ಮಧ್ಯ ಪಾಯಿಂಟ್ ತೆಗೀರಿ. ಬಟನ್ ಅಟ್ಯಾಚ್ ಮಾಡಲಿಕ್ಕೆ ಬಿಟ್ಟಂಥದ್ದನ್ನು ಒಳಗಡೆಯಿಂದ ಫೋಲ್ಡ್ ಮಾಡಿ ಇಟ್ಟಿರಿ ಆಯಿತಾ. ನೋಡಿ ಈ ಥರ ಮಧ್ಯ ಪಾಯಿಂಟನ್ನು ತೆಗೆದು ನಮಗೆ ಈಗ ಬ್ಯಾಕ್ ಮತ್ತು ಫ್ರಂಟನ್ನು ಅಟ್ಯಾಚ್ ಮಾಡಲಿಕ್ಕೆ ಉಂಟು. ಹಾಗಾಗಿ ಬ್ಯಾಕ್ ಮತ್ತು ಫ್ರಂಟಲ್ಲಿ ಕೂಡ ಹೀಗೆ ಮಧ್ಯ ಪಾಯಿಂಟನ್ನು ಗುರ್ತು ಮಾಡ್ಕೊಳ್ಳಿ ಆಯಿತಾ. ಇದು ಅಂದರೆ ಅಟ್ಯಾಚ್ ಮಾಡಲಿಕ್ಕೆ ನಮಗೆ ಸುಲಭ ಆಗಬೇಕಲ್ವ, ಹಾಗಾಗಿ ನೋಡಿ ಈ ರೀತಿ ಬ್ಯಾಕ್ ಮತ್ತು ಫ್ರಂಟಲ್ಲಿ ಸಹ ಒಂದು ಗುರ್ತು ಮಾಡ್ಕೊಂಡಾಯ್ತಲ್ವ. ಅದಾದಮೇಲೆ ಈಗ ನಾನು ಫಸ್ಟಿಗೆ ನಾನು ಫ್ರಂಟ್ ಪಾರ್ಟಿದ್ದು ಅಟ್ಯಾಚ್ ಮಾಡ್ತೇನೆ ಆಯಿತಾ. ಬಟ್ಟೆಯನ್ನು ಈ ರೀತಿ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡ್ಮೇಲೆ ಅದಕ್ಕೆ ನಾವೀಗ ನೋಡಿ ಕರೆಕ್ಟಾಗಿ ಎಲ್ಲಿ ಮಾರ್ಕನ್ನು ಮಾಡಿದ್ದೀವಿ ಅಲ್ವಾ ಅದನ್ನು ಈ ಸೈಡ್ ಕೂಡ ಮಾಡ್ಕೊಳ್ಳಿ ಆಯಿತಾ. ನೋಡಿಕೊಂಡು ನೋಡಿ ಅದನ್ನು ಮಾಡ್ಕೊಂಡಾದಮೇಲೆ ನಮ್ಮದು ಫ್ರಂಟ್ ಪಾರ್ಟಿದ್ದು ಬಟ್ಟೆಯನ್ನು ತೆಕ್ಕೊಂಡು ಈ ರೀತಿ ಆ ಫ್ರಾಕಿದ್ದು ಪಟ್ಟಿ ಇದೆಯಲ್ಲ ಬೆಲ್ಟ್ ಪಟ್ಟಿಯ ಮೇಲೆ ಇಡಬೇಕು. ಒಂದು ಅರ್ಧ ಇಂಚು ಕೆಳಗಡೆ ಇಡಬೇಕಾಯ್ತಾ, ಮೇಲ್ಗಡೆ ಇಡಲಿಕ್ಕೆ ಹೋಗಬಾರ್ದು. ನೋಡಿ ಈ ರೀತಿ ಒಂದು ಅರ್ಧ ಇಂಚ್ ಕೆಳಗೆ ಇಟ್ಟು ಎರಡೂ ಪಾಯಿಂಟ್ ಕರೆಕ್ಟಾಗಿ ಬರುವ ರೀತಿಯಲ್ಲಿಯೇ ಅದನ್ನು ಇಟ್ಟು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈಗ ಸ್ಟ್ರೈಟಾಗಿ ಒಂದು ಲೈನನ್ನು ಸ್ಟಿಚ್ ಹಾಕಿ ಬರಬೇಕು. ಅದಕ್ಕೆ ಏನಿಲ್ಲ ಒಂದೇ ಲೈನ್ ಅದಕ್ಕೆ, ಮತ್ತು ಒಂದು ಲೈನ್ ಆದಮೇಲೆ ಅದನ್ನು ತಿರುಗಿಸಲಿಕ್ಕೆ ಉಂಟು. ನೀವು ನೋಡ್ಬೋದು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಸ್ಟಿಚ್ ಹಾಕಿ ಆದಮೇಲೆ ಈ ರೀತಿ ತಿರುಗಿಸಬೇಕು. ನೋಡಿ ಹೀಗೆ ಇರ್ತದೆ ಸ್ಟಾರ್ಟಿಂಗ್ ಸ್ಟಿಚ್. ಅದಾದಮೇಲೆ ಹೀಗೆ ಬಟ್ಟೆಯನ್ನು ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡ್ಮೇಲೆ ಸೂಜಿನ ಮೇಲೆತ್ತಿ ಈ ಥರ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಆಯಿತಾ. ಟರ್ನ್ ಮಾಡಿಕೊಂಡು ವಾಪಸ್ಸಿಗೆ ಅದನ್ನು ಸ್ಟಿಚ್ಚಲ್ಲಿ ಕೊಡಿ. ನೋಡಿ ಇದೇ ಥರ ಆಯಿತಾ. ಇಷ್ಟೇ, ಇನ್ನೊಂದು ಸ್ಟ್ರೈಟ್ ಸ್ಟಿಚ್ ಹಾಕಿದರೆ ನಮಗೆ ಫ್ರಂಟ್ ಪಾರ್ಟ್ ರೆಡಿ ಆಗುತ್ತೆ ಆಯಿತಾ. ನೋಡಿ ನಮ್ಮದು ಫ್ರಂಟ್ ಇದಾಯ್ತಲ್ವ. ಈಗ ಅದೇ ರೀತಿ ಬ್ಯಾಕ್ ಪಾರ್ಟ್ ಅಟ್ಯಾಚ್ ಮಾಡಬೇಕು. ಅಲ್ಲಿ ಬಟ್ಟೆ ಏನಾದರೂ ಹೆಚ್ಚು ಕಮ್ಮಿ ಅನಿಸಿದ್ರೆ ಸ್ವಲ್ಪ ಕಟ್ ಮಾಡಿ ಸರಿ ಮಾಡ್ಕೊಳ್ಳಿ ಆಯಿತಾ. ನನಗೆ ಇಲ್ಲಿ ಒಂದು ಸ್ವಲ್ಪ ಸೈಡಲ್ಲಿ ಏನೋ ಸರಿ ಅನ್ನಿಸ್ಲಿಲ್ಲ, ಹಾಗೆ ನಾನು ಅದನ್ನು ಕಟ್ ಮಾಡಿ ಸರಿ ಮಾಡಿಕೊಂಡೆ. ಅದಾದಮೇಲೆ ಹೀಗೆ ಎರಡರದ್ದು ಕೂಡ ಮಧ್ಯ ಪಾಯಿಂಟ್ ಕರೆಕ್ಟಾಗಿ ಇಟ್ಕೊಂಡು ಒಂದು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಈ ರೀತಿ ಒಂದು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕಿ ಆಯ್ತಲ್ವ. ಅದಾದಮೇಲೆ ಈಗ ಅದನ್ನು ಕೂಡ ನಮಗೆ ತಿರುಗಿಸ್ಕೊಳ್ಳಿಕ್ಕೆ ಉಂಟು. ನೋಡಿ ಈ ರೀತಿ ಈಗ ಫ್ರಂಟನ್ನು ಹೇಗೆ ಮಾಡಿದ್ವಿ ಅಲ್ವಾ ಅದೇ ರೀತಿ ಇದನ್ನು ಕೂಡ ಆ ರೀತಿ ಅದನ್ನು ತಿರುಗಿಸ್ಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕಿ, ಅದಾದಮೇಲೆ ಇದು ಸಣ್ಣದು ಸ್ಕೂಲಿದು ಬೆಲ್ಟ್ ಅಟ್ಯಾಚ್ ಮಾಡಲಿಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಮಾಡಿದ್ನಲ್ವ ಅದನ್ನು ಈ ರೀತಿ 3 ಇಂಚು ಕಟ್ ಮಾಡ್ಕೊಂಡಿದ್ದೀನಿ ಆಯಿತಾ. 3 ಇಂಚು ಸೈಜಲ್ಲಿ ಉದ್ದಕ್ಕೆ ಅದನ್ನು ಕಟ್ ಮಾಡಿ ತೆಕ್ಕೊಂಡಿದ್ದೀನಿ ನಾನು 5 ಪೀಸ್. ಅದರಲ್ಲಿ ಒಂದನ್ನು ನಾನೀಗ ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದೇ ರೀತಿ 2 ಅಥವಾ 3 ನೆರಿಗೆಗಳನ್ನು ಬಿಟ್ಟು ಒಂದೊಂದನ್ನು ಅದನ್ನು ಅಟ್ಯಾಚ್ ಮಾಡಬೇಕು. ಇದು ಬಂದುಬಿಟ್ಟು ಸ್ಕೂಲಿದು ಬೆಲ್ಟ್ ಹಾಕಲಿಕ್ಕೆ ಮಾಡ್ತಾರಲ್ವ ಅದು ಆಯಿತಾ, ಸಪೂರದ್ದು. ನೋಡಿ
ಮೂರು ನೀರಿಗೆ 2ರಿಂದ 3 ನೀರಿಗೆ ಬಿಟ್ಟು ಮತ್ತು ಒಂದೊಂದು ಅದನ್ನು ಅಟ್ಯಾಚ್ ಮಾಡಬೇಕು. ನಾನೀಗ ಫ್ರಾಕನ್ನು ಸ್ಟಿಚ್ ಮಾಡ್ತಿರೋ ಹುಡುಗಿ ಚಿಕ್ಕ ಇರೋದ್ರಿಂದ ಹಾಗಾಗಿ ಇವಳಿಗೆ 5 ಸಾಕಾಯಿತು. ಹಾಗಾಗಿ ನಾನು ಇದಕ್ಕೆ 5 ಅಟ್ಯಾಚ್ ಮಾಡ್ತೇನೆ. ನಿಮಗೆ ನಿಮ್ಮ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ನೋಡಿ ಇವಳು ಚಿಕ್ಕ ಇದ್ದಾರೆ, ಹಾಗಾಗಿ 5 ಆಯಿತು. ಅದನ್ನು ಒಂದು ಸೈಡಲ್ಲಿ ಈಗ ನಾನು ತೋರಿಸಿದಲ್ಲ ಆ ರೀತಿ ಅಟ್ಯಾಚ್ ಮಾಡಿ ಮೇಲ್ಗಡೆ ಸೈಡಲ್ಲಿ ಹೀಗೆ ಮಡಚ್ಕೊಂಡು ರಫ್ ಮಾಡಿ ಲಾಕ್ ಮಾಡಬೇಕಾಯ್ತಾ. ಇಲ್ಲಿ ನಾನು ದಾರ ಕಟ್ ಮಾಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತೇನೆ. ನೋಡಿ ಈ ರೀತಿ ದೂರದಿಂದ ಆಗಿದಲ್ಲ, ಹತ್ತಿರದಿಂದ ನೋಡ್ಬೋದು. ಇಲ್ಲಿ ಅದರಲ್ಲಿ ತುಂಬ ದಾರ ಎಲ್ಲ ಬಂದಿರುತ್ತೆ. ನೋಡಿ ಈ ರೀತಿ ಮೇಲ್ಗಡೆಯಿಂದ ಫೋಲ್ಡ್ ಮಾಡಿ ಲಾಕ್ ಮಾಡಬೇಕು. ಇದಾದಮೇಲೆ ಇದರಲ್ಲಿ ಈಗ ತುಂಬ ದಾರ ಬಂದಿದೆ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಸರಿ ಮಾಡ್ಕೊಳ್ಬೇಕು. ನೋಡ್ಬೋದು ನೀವು ಇಲ್ಲಿ ಈ ರೀತಿ ನೀಟಾಗಿ ಅದನ್ನು ಕಟ್ ಮಾಡಿ ಎಲ್ಲ ಸರಿ ಮಾಡ್ಕೊಂಡಾದಮೇಲೆ ಶೋಲ್ಡರನ್ನು ಅಟ್ಯಾಚ್ ಮಾಡಬೇಕು ನಾವು. ನೋಡಿ ಈ ರೀತಿ ಅದನ್ನು ಕರೆಕ್ಟಾಗಿ ಹಿಡ್ಕೊಳ್ಳಿ. ಟಾಪನ್ನು ಶೋಲ್ಡರನ್ನೆಲ್ಲ ಚೆಕ್ ಮಾಡಿ ಒಂದು ರೌಂಡ್. ಅದಾದಮೇಲೆ ಶೋಲ್ಡರ್ ಅಟ್ಯಾಚ್ ಮಾಡಿ ಆಯಿತಾ. ನಾನೀಗ ಇದಕ್ಕೆ ಶೋಲ್ಡರ್ ಅಟ್ಯಾಚನ್ನು ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಅಂದರೆ ಶೋಲ್ಡರ್ ಅಟ್ಯಾಚ್ ಆಯಿತು. ಅದು ಬಟ್ಟೆನ ಮಿಷಿನಲ್ಲೇ ಇದೆ ಒಂದು ಸೈಡಿದ್ದು. ಅದಾದಮೇಲೆ ನಾನು ಇದೇ ಟೈಮಲ್ಲಿ ಏನನ್ನ ಮಾಡ್ತೀನಪ್ಪ ಅಂದರೆ ನೋಡಿ ಈ ರೀತಿ ಸೈಡ್ ಫೋಲ್ಡಿಂಗನ್ನು ಮಾಡಲಿಕ್ಕೆ ಉಂಟಲ್ವ, ಕೆಳಗಡೆಯಿಂದ ಈ ರೀತಿ ಬಟ್ಟೆ ಮುದ್ದೆ ಇದೆ ಆದರೆ ಸಣ್ಣದೊಂದು ಕಚ್ಚು ಹಾಕ್ಕೊಳ್ಳಿ. ಸಣ್ಣದಾಗಿ ಒಂದು ಕಟ್ಟನ್ನು ಹಾಕಿ ಅದಾದಮೇಲೆ ಬಟ್ಟೆಯನ್ನು ಫೋಲ್ಡ್ ಮಾಡಿ ಈ ರೀತಿ ಆಯಿತಾ. 2 ಫೋಲ್ಡ್, ಡಬಲ್ ಫೋಲ್ಡನ್ನು ಮಾಡಬೇಕು. 1ರಿಂದ 1.5 ಇಂಚಸ್ ಬಟ್ಟೆಯಲ್ಲಿ ನಾನು ಫೋಲ್ಡನ್ನು ಮಾಡಿದ್ದೀನಿ ಆಯಿತಾ. ಒಳಗಡೆ ಅಷ್ಟು ಹೈಟಲ್ಲಿ ಫೋಲ್ಡನ್ನು ಮಾಡಿ ಇದು ಇಡೀ ಫುಲ್ ಫ್ರಾಕಿಗೆ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕಬೇಕು. ಇದು ಬಂದುಬಿಟ್ಟು ಕೆಳಗಡೆ ಬದಿಗೆ ಬರುತ್ತಲ್ವ ಕಾಲತ್ತಿರ, ಅದು ಆಯಿತಾ. ಅದು ಸ್ಟಿಚ್ ಹಾಕಿ ಆದಮೇಲೆ ನೋಡ್ಬೋದು ನೀವಿಲ್ಲಿ ಈ ರೀತಿ ಬಟ್ಟೆನ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಸೈಡಿದು ಸ್ಟಿಚ್ಚನ್ನು ಹಾಕಬೇಕು. ಸೈಡಿಗೆ ನೋಡಿ ಈ ರೀತಿ ಸ್ಟಾರ್ಟಿಂಗಲ್ಲಿ ಲಾಕನ್ನು ಮಾಡಿ ಅದಾದಮೇಲೆ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಬೇಕು ಸೈಡಿಗೆ ಆಯಿತಾ. ಇದು ಸೈಡ್ ಲಾಕ್ ಮಾಡಲಿಕ್ಕೆ ನಮಗೆ ಈಗ ಇದೊಂದು ಸೈಡ್ ನಾವು ಸ್ಟಿಚ್ಚನ್ನು ಮಾಡಿದರೆ ನಮ್ಮದು ಫ್ರಾಕ್ ಕಂಪ್ಲೀಟ್ ಆಯಿತಾ. ನೋಡ್ಬೋದು ನೀವು ಇಲ್ಲಿ ನೋಡಿ ಈ ರೀತಿ ಆಗಿದೆ. ಸೈಡಲ್ಲಿ ಸ್ಟಿಚ್ ಕೂಡ ಆಗಿದೆ. ಎಲ್ಲ ಆದಮೇಲೆ ನಂದು ಫ್ರಾಕ್ ಈ ರೀತಿ ರೆಡಿ ಆಗಿದೆ ಆಯಿತಾ. ಸ್ಟಿಚ್ ಮಾಡಿ ಆದಮೇಲೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.